ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಈ ದಿನ ಸಂಕ್ರಾಂತಿ ಹಬ್ಬದ ಬಗ್ಗೆ ಒಂದು ಚುಟುಕಾದ ಒಂದು ವಿವರಣೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಸಂಕ್ರಾಂತಿ ಹಬ್ಬ ಎಂದರೇನು? ಸಂಕ್ರಾಂತಿಯನ್ನು ಯಾಕಾಗಿ ನಾವು ಸಂಕ್ರಾಂತಿ ಅಂತೀವಿ? ನೋಡಿ, ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪ್ರವೇಶವನ್ನು ಸಂಕ್ರಮಣ ಅಂತ ಹೇಳ್ತೀವಿ. ಪ್ರತಿ ತಿಂಗಳು ಕೂಡ ಸೂರ್ಯನ ಒಂದು ಚಲನೆ ಆಗ್ತಾ ಇರುತ್ತೆ. ಆದರೆ ವಿಶೇಷ ಬಂದು ಮಕರ ಸಂಕ್ರಮಣ ಒಂದು ತುಂಬ ವಿಶೇಷವಾಗಿರುತ್ತದೆ. ಇದು ಉತ್ತರಾಯಣ ಪುಣ್ಯಕಾಲವಾಗಿರುತ್ತದೆ. ಆದ್ದರಿಂದ ಮಕರ ಸಂಕ್ರಾಂತಿ ಅಂತ ನಾವೆಲ್ಲರೂ ಹೇಳ್ತೀವಿ. ಹಾಗೆ ಸೂರ್ಯನ ಪ್ರಕಾಶ ಈ ಒಂದು ತಿಂಗಳುಗಳಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಎಲ್ಲರೂ ಕೂಡ ಸಂಕ್ರಮಣದ ಕಾಲವನ್ನು ಸಂಕ್ರಾಂತಿ ಹಬ್ಬವಾಗಿ ಆಚರಣೆ ಮಾಡ್ತೀವಿ. ನೋಡಿ, ಈ ಒಂದು ಸಂಕ್ರಾಂತಿ ಹಬ್ಬ ಮೊದಲಿಗೆ ಪ್ರಕೃತಿಯನ್ನು ನಾವು ಆರಾಧನೆ ಮಾಡ್ತೀವಿ. ಪ್ರಕೃತಿಗೆ ನಾವು ನಮಸ್ಕಾರವನ್ನು ಮಾಡಬೇಕಾಗತ್ತೆ. ಹಾಗೆ ಸಂಕ್ರಮಣ ಅಂದರೆ ಮಕರ ಸಂಕ್ರಮಣದ ದಿನ ಪಾಪವೆಲ್ಲ ನಾಶವಾಗಿ ಪುಣ್ಯದ ಕಡೆ ನಮ್ಮನ್ನು ಕೊಂಡೊಯ್ಯುತ್ತೆ